ಕ್ವೀನ್ ಅನ್ನೋದ್ರಲ್ಲಿ ಒಂದು ಟ್ಯೂನ್ ಮಾಡಿದೀರಾ ಅಂತ. ಈ ತರದೆಲ್ಲ ತುಂಬಾ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮ್ಗೆ ಪ್ರಮೋಷನಲ್ ಮಾತಾಡ್ಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡ್ಬಿಟ್ಟಿದೀವಿ. ಈ ನೆಕ್ಸ್ಟ್ ಮಧುರ ಮುಗುಳ್ನಗೆ ಸೊ ಅದು ಒಂದು 4 ಸಾಂಗ್ಸ್ ಎಲ್ಲಾನು ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗ್ ಆಫ್ ವಾರ್ ಇತ್ತು. ಫಸ್ಟ್ ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಇಲ್ಲ ಆಗ್ಲಿಲ್ಲ, ತುಂಬಾ ವರ್ಷಗಳು ನಮ್ಮಿಬ್ಬರದ್ದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನ್ ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯ್ತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯ್ತು ಸಿನಿಮಾ. ನನ್ನ ಲೈಫಲ್ಲಿ, ನನ್ನ ಕರಿಯರ್ ಅಲ್ಲಿ ಕ್ವಿಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ತರ ಮಾಡಬೇಕು, ಯಾವ ತರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬಾ ಜನಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ತುಂಬಾ ವರ್ಷಗಳು ಆರ್ಟಿಸ್ಟ್ ರಾಂಗ್ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೋನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಅಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನ್ ಬೇಕು, ಈ ಸೆಟ್ಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನನ್ಗೆ ಕೊಡ್ಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದು ಕರೆಕ್ಟಾಗಿ ವಿಶ್ವಾಸ್ ಅವ್ರಿಗೆ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನಗೆ ಈ ತರ ಆಗುತ್ತೆ. ಎರಡು ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ನಂಗೆ ತೋರಿಸೋರೆಲ್ಲ ಕೇಳ್ತಾರೆ ಹೆಂಗ್ ಮಾಡಿದ್ರಿ ಇದನ್ನ ಅಂತ. ಅದನ್ನ ಹೇಳಿದ್ರೆ ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟ್ ಆಗಿ ಮಾಡಿಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರ್ ಅಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ ಪ್ರೇಮ್ ಸರ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ಅವ್ರು ಅದನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪಾ ನೀನು ನಂದಿನಿ ಅಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಅಂಡ್ ನನ್ನ ಅಗೇನ್ಸ್ಟ್ ಆಗಿರ್ಲಿ, ಜೊತೆಗಾಗಿರ್ಲಿ, ಏನೋ ಒಂದು ನಮ್ಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ ತುಂಬಾ ಹೆಲ್ಪ್ ಮಾಡೋರು ಸರ್. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ನಾವು ಒಂಚೂರು ಅದರಿಂದ ಕಲಿತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ರಚನಾ, ಪ್ರಾಕ್ಟೀಸ್ ಇಂದ ಆಗಿರ್ಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ನಾನು ಒಂದು ಈಗ ಕಲಿತಾರ ಚಿಕ್ಕ ಪುಟ್ಟ ಡ್ಯಾನ್ಸರ್ ತರ. ಬಟ್ ಅವ್ರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲ್ತು ಪ್ರಾಕ್ಟೀಸ್ ಮಾಡಿ ಸೆಟ್ ನನ್ನ ಎನರ್ಜಿಗೆ ಮ್ಯಾಚ್ ಮಾಡೋದು, ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಟ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಟ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಅಂಡ್ ಯು ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಾಂತೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ನೋಡ್ಬೇಕು, ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದ್ ಕೇಳ್ಕೊಳ್ಳೋದೇನಂದ್ರೆ, ನಾನು ಹೀರೋ ಆಗಕ್ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ರು. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ, ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕಿಡಿ, ನಾನು ಒಬ್ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು ನಾವು ಮಾತಾಡಿದ್ ಕೇಳಿ. ಆ ಹಸಿವಿದೆಯಲ್ಲ, ಸೊ ಒಂದು ಹೊಸತನದ ಕಲಿಕೆ. ಅಂಡ್ ನೀವು ಹೇಳಿದ್ರಿ ಗೊತ್ತಾ, ಆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ನಿಮಗೂ ಕೂಡ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಮ್ಮ 1 ನಿಮಿಷ ಸರ್, 1 ನಿಮಿಷ ಪ್ರೇಮ್ ಸರ್ ಮಾತಾಡಾದ್ಮೇಲೆ ತಗೊಳ್ಳೋಣ ಪ್ಲೀಸ್. ಸೊ ಸರ್ ಒಂಚೂರು ಕ್ಲಿಯರ್ ಮಾಡ್ಬಿಡಿ ಸರ್ ಪ್ಲೀಸ್. ಬನ್ನಿ.